ಜೀವನದಲ್ಲಿ ನಮಗೆ ಎದುರಾಗುವ ಎಲ್ಲಾ ಸಮಸ್ಯೆಗಳನ್ನು ಕೇವಲ ದೈಹಿಕ ಬಲದಿಂದ ಅಥವಾ ಅಧಿಕಾರದಿಂದ ಎದುರಿಸಲು ಸಾಧ್ಯವಿಲ್ಲ. ಕೆಲವು ಸಂದರ್ಭಗಳಲ್ಲಿ ಶಕ್ತಿಗಿಂತ ಹೆಚ್ಚಾಗಿ ಯುಕ್ತಿ ಕೆಲಸ ಮಾಡುತ್ತದೆ. ಹನುಮಂತನು ಸಾಗರವನ್ನು ದಾಟುವಾಗ ಎದುರಾದ ಸುರಸೆ ಎಂಬ ಸರ್ಪಮಾತೆ ನಮಗೆ ಇದನ್ನೇ ಕಲಿಸಿಕೊಡುತ್ತಾಳೆ. ಹನುಮಂತನ ದಾರಿಗೆ ಅಡ್ಡಲಾಗಿ ನಿಂತ ಆಕೆ ತನ್ನ ವಿಶಾಲವಾದ ಬಾಯಿಯನ್ನು ತೆರೆದು ಹನುಮಂತನನ್ನು ನುಂಗಲು ಮುಂದಾದಳು. ಸುರಸೆ ತನ್ನ ಬಾಯಿಯನ್ನು ಎಷ್ಟು ದೊಡ್ಡದು ಮಾಡಿದರೆ ಹನುಮಂತನು ಅದಕ್ಕಿಂತಲೂ 2ರಷ್ಟು ದೊಡ್ಡ ರೂಪವನ್ನು ತಳೆದನು. ಆಕೆ 100 ಯೋಜನಗಳಷ್ಟು ಬಾಯನ್ನು ವಿಸ್ತರಿಸಿದಾಗ ಹನುಮಂತನು ಅಷ್ಟೇ ವಿರಾಟವಾಗಿ ಬೆಳೆದು ನಿಂತನು. ನೋಡುಗರಿಗೆ ಇದು ಕೇವಲ ಇಬ್ಬರ ನಡುವಿನ ಶಕ್ತಿಯ ಪ್ರದರ್ಶನದಂತೆ ಕಂಡಿತು. ಹನುಮಂತನಿಗೆ ಆಕೆಯನ್ನು ಸಂಹರಿಸುವ ಶಕ್ತಿ ಇತ್ತು, ಆದರೆ ಅಲ್ಲಿ ಬೇಕಾಗಿದ್ದು ಸಂಹಾರವಲ್ಲ, ಸಂಧಾನ ಮತ್ತು ಬುದ್ಧಿವಂತಿಕೆ. ಕ್ಷಣಾರ್ಧದಲ್ಲಿ ಹನುಮಂತನು ಅದ್ಭುತವಾದ ಪವಾಡವನ್ನು ಮಾಡಿದನು. ಸುರಸೆ ತನ್ನ ಬಾಯಿಯನ್ನು ಮತ್ತಷ್ಟು ದೊಡ್ಡದಾಗಿಸಿದಾಗ ಹನುಮಂತನು ಅತಿದೊಡ್ಡ ರೂಪದಿಂದ ದಿಢೀರನೆ ಕೇವಲ 1 ಹೆಬ್ಬೆರಳಿನಷ್ಟು ಚಿಕ್ಕ ರೂಪಕ್ಕೆ ಬದಲಾದನು. ಆಕೆ ಕಣ್ಣು ಮಿಟುಕಿಸುವಷ್ಟರಲ್ಲಿ ಆಕೆಯ ಬಾಯಿಯೊಳಗಿ ಹೋಗಿ 1 ಸುತ್ತು ಹಾಕಿ ಅಷ್ಟೇ ವೇಗವಾಗಿ ಹೊರಬಂದನು. ಶಕ್ತಿಯಿಂದ 100 ಯೋಜನ ಬೆಳೆದವನು ಯುಕ್ತಿಯಿಂದ ಕೇವಲ 1 ಕ್ಷಣದಲ್ಲಿ ಸಮಸ್ಯೆಗಿಂತಲೂ ಚಿಕ್ಕವನಾಗಿ ಅದನ್ನು ಗೆದ್ದನು. ಹನುಮಂತನ ಈ ವಿನಯ ಮತ್ತು ಸಮಯಪ್ರಜ್ಞೆಯನ್ನು ಕಂಡು ಸುರಸೆ ಮಂತ್ರಮುಗ್ಧಳಾದಳು. ಆತನ ಅಹಂಕಾರವಿಲ್ಲದ ನಡೆಗೆ ಮೆಚ್ಚಿ ದಾರಿ ಬಿಟ್ಟು ಹರಸಿದಳು. ನಮ್ಮ ಜೀವನದಲ್ಲೂ ಅಷ್ಟೇ, ಸಮಸ್ಯೆಗಳು ಬೆಟ್ಟದಂತೆ ಬಂದಾಗ ನಾವು ಅಹಂಕಾರದಿಂದ ಅಥವಾ ಸಿಟ್ಟಿನಿಂದ ಅದನ್ನು ಎದುರಿಸಲು ಹೋದರೆ ಸೋಲುತ್ತೇವೆ. ಹನುಮಂತನಂತೆ ಪರಿಸ್ಥಿತಿಗೆ ತಕ್ಕಂತೆ ನಾವು ಬದಲಾಗುವುದನ್ನು ಕಲಿಯಬೇಕು. ವಿನಯವೇ ನಮ್ಮ ಅತಿದೊಡ್ಡ ಆಯುಧವಾಗಬೇಕು. ಸಮಸ್ಯೆಗಿಂತಲೂ ನಾವು ದೊಡ್ಡವರಾಗುವುದು ಬುದ್ಧಿವಂತಿಕೆಯಿಂದ ಮಾತ್ರ. ಸಂಕಷ್ಟದ ಸಮಯದಲ್ಲಿ ಶಾಂತವಾಗಿ ಯೋಚಿಸಿ ಹನುಮಂತನಂತೆ ಪರಿಸ್ಥಿತಿಯನ್ನು ಗೆಲ್ಲಿ. ಜೈ ಹನುಮಾನ್. ಜೈ ಶ್ರೀರಾಮ್.